ತಿರುಮಲ ದೇವಸ್ಥಾನವು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಸಮೀಪದಲ್ಲಿದ್ದು, ಇಲ್ಲಿ ಪೂಜಿಸಲ್ಪಡುವ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ ಬಾಲಾಜಿ. ಈ ದೇವಾಲಯವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ಕಲಿಯುಗದಲ್ಲಿ ಮಾನವರನ್ನು ರಕ್ಷಿಸಲು ವಿಷ್ಣುದೇವರು ವೆಂಕಟೇಶ್ವರ ರೂಪದಲ್ಲಿ ತಿರುಮಲದ 7 ಬೆಟ್ಟಗಳಲ್ಲಿ ಅವತರಿಸಿದನು ಎಂದು ನಂಬಲಾಗಿದೆ. ಈ ಬೆಟ್ಟಗಳನ್ನು ಶೇಷಾಚಲಂ ಎಂದು ಕರೆಯಲಾಗುತ್ತದೆ. ಐತಿಹಾಸಿಕವಾಗಿ ತಿರುಮಲ ದೇವಸ್ಥಾನದ ಉಲ್ಲೇಖಗಳು ಕ್ರಿಸ್ತಶಕ 9ನೇ ಶತಮಾನದಿಂದ ದೊರಕುತ್ತವೆ. ಪಲ್ಲವ, ಚೋಳ, ಪಾಂಡ್ಯ ಮತ್ತು ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ರಾಜರು ದೇವಾಲಯದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ. ವಿಜಯನಗರದ ರಾಜ ಶ್ರೀಕೃಷ್ಣದೇವರಾಯ ತಿರುಮಲಕ್ಕೆ ಅನೇಕ ಬಾರಿ ಭೇಟಿ ನೀಡಿ ಅಪಾರ ದಾನ ಹಾಗೂ ಸೇವೆ ಸಲ್ಲಿಸಿದ್ದಾನೆ. ಕಾಲಕ್ರಮೇಣ ತಿರುಮಲ ದೇವಸ್ಥಾನವು ಕೇವಲ ಪೂಜಾ ಸ್ಥಳವಲ್ಲದೆ ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಮಹತ್ವದ ಕೇಂದ್ರವಾಯಿತು. ಇಂದು ತಿರುಮಲ ದೇವಸ್ಥಾನವನ್ನು ತಿರುಮಲ ತಿರುಪತಿ ದೇವಸ್ಥಾನಗಳು (TTD) ನಿರ್ವಹಿಸುತ್ತಿದ್ದು, ಇದು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಹೆಚ್ಚು ಭಕ್ತರನ್ನು ಆಕರ್ಷಿಸುವ ದೇವಾಲಯಗಳಲ್ಲಿ ಒಂದಾಗಿದೆ. ಒಟ್ಟಿನಲ್ಲಿ ತಿರುಮಲ ದೇವಸ್ಥಾನದ ಇತಿಹಾಸವು ಪೌರಾಣಿಕ ನಂಬಿಕೆ, ರಾಜಾಶ್ರಯ ಮತ್ತು ಭಕ್ತಿಯ ಅನನ್ಯ ಸಂಗಮವಾಗಿದೆ.